Students, today we are going to discuss barriers to human resources planning. Today we are coming to the last session of the module 2, that is the session number 28. ಮಾನವ ಸಂಪನ್ಮೂಲ ಯೋಜನೆ ಅಡೆತಡೆಗಳೇನು ಅಂತ ಇವತ್ತು ನಾವು ತಿಳ್ಕೊಳ್ಳೋಣ. That is the topic for today's session, barriers to human resources planning. So in the last class we discussed about human resources information system. ಮಾನವ ಸಂಪನ್ಮೂಲ ಯೋಜನೆಯ ಮಾಹಿತಿಯ ವ್ಯವಸ್ಥೆ ಯಾವ ರೀತಿ ಇರುತ್ತೆ ಅಂತ ಹೇಳಿ ನಾವು ಲಾಸ್ಟ್ ಸೆಷನ್ ಅಲ್ಲಿ ತಿಳ್ಕೊಂಡ್ವಿ. Today we'll discuss the barriers. And this is the learning objective for today's session, to understand the major barriers to human resources planning. ಮಾನವ ಸಂಪನ್ಮೂಲ ಯೋಜಿಸುವಿಕೆಗೆ ಇರುವಂತಹ ಮುಖ್ಯ ಅಡೆತಡೆಗಳೇನು ಅನ್ನೋದನ್ನ ಇವತ್ತು ನಾವು ತಿಳ್ಕೊಳ್ಳೋಣ. And this will be our session outcomes to be able to know what are the exact barriers to human resources planning. ಯಾವೆಲ್ಲ ಅಡೆತಡೆಗಳು ಮುಖ್ಯವಾಗಿ ಮಾನವ ಸಂಪನ್ಮೂಲ ನಿರ್ವಹಿಸುವಿಕೆಗೆ ಅಥವಾ ಮಾನವ ಸಂಪನ್ಮೂಲ ಯೋಜಿಸುವಿಕೆಗೆ ಪ್ರಮುಖವಾಗಿದೆ ಅನ್ನೋದನ್ನ ಈ ಸೆಷನ್ ಎಂಡ್ ಅಲ್ಲಿ ನಮಗೆ ಗೊತ್ತಿರಬೇಕು. ಸೊ ದೀಸ್ ಆರ್ ದಿ ಮೇಜರ್ ಬ್ಯಾರಿಯರ್ಸ್ ಟು ಹ್ಯೂಮನ್ ರಿಸೋರ್ಸಸ್ ಪ್ಲಾನಿಂಗ್. ಮಾನವ ಸಂಪನ್ಮೂಲ ಯೋಜಿಸುವಿಕೆಗೆ ಪ್ರಮುಖವಾದಂತಹ ಅಡೆತಡೆಗಳು ಈ ಕೆಳಗಿನ ಅಂಶಗಳಾಗಿರ್ತವೆ. The first one is lack of support. So lack of support, ಬೆಂಬಲ ಕೊರತೆ. From whom? From the employees. Because to plan anything, employees support is very very important. ಯಾವುದೇ ಒಂದು ಕೆಲಸವನ್ನ ನಿರ್ವಹಿಸಬೇಕಂದ್ರೆ ನೌಕರರ ಒಂದು ಬೆಂಬಲದ ಅವಶ್ಯಕತೆ ಇರುತ್ತೆ. So if employees do not give their support, ultimately the planning also will goes wrong. Employees, ನೌಕರರು ಸರಿಯಾಗಿ ಬೆಂಬಲ ಕೊಡಲಿಲ್ಲ ಅಂದಾಗ ಒಂದು ಯೋಜನೆಯು ನಿಷ್ಕ್ರಿಯವಾಗುತ್ತೆ ಅಥವಾ ಸಕ್ಸಸ್ ಅನ್ನ ಕಾಣಲ್ಲ. ದಟ್ ಈಸ್ ಒನ್ ಆಫ್ ದಿ ಮೇಜರ್ ಬ್ಯಾರಿಯರ್ ಟು ಹ್ಯೂಮನ್ ರಿಸೋರ್ಸಸ್ ಪ್ಲಾನಿಂಗ್. ರಾಂಗ್ ಪರ್ಸೆಪ್ಷನ್, ತಪ್ಪಾದ ಗ್ರಹಿಕೆ. ಬಿಕಾಸ್ ಮೆನಿ ಆಫ್ ದಿ ಎಂಪ್ಲಾಯೀಸ್ ಡು ನಾಟ್ ಗೋ ವಿತ್ ದಿ ಕಂಪ್ಯೂಟರೈಸ್ಡ್ ಕೈಂಡ್ ಆಫ್ ಪೇಯಿಂಗ್ ಸಿಸ್ಟಮ್, ದ ಕಂಪ್ಯೂಟರೈಸ್ಡ್ ಕೈಂಡ್ ಆಫ್ ಇನ್ಫಾರ್ಮೇಶನ್ ಸಿಸ್ಟಮ್. ಅಂದ್ರೆ ಗಣಕೀಕೃತ ವ್ಯವಸ್ಥೆ ಅಡಿಯಲ್ಲಿ ಯಾವುದೇ ಮಾಹಿತಿ ಸರಿಯಾಗಿ ಸ್ಟೋರ್ ಆಗಿರಲ್ಲ ಅಥವಾ ಇದರಿಂದ ನಮಗೆ ಸರಿಯಾದಂತ ಮಾಹಿತಿ ಸಿಗಲ್ಲ ಅನ್ನೋ ಒಂದು ತಪ್ಪಾದ ಗ್ರಹಿಕೆ ಇರೋದ್ರಿಂದ ಈ ಒಂದು ಸಿಸ್ಟಮ್ ಸಕ್ಸಸ್ ಆಗೋದು ಬಹಳ ಕಷ್ಟವಾಗುತ್ತೆ. ದಟ್ ಈಸ್ ಒನ್ ಮೋರ್ ಬ್ಯಾರಿಯರ್. ಇನ್ಕಂಪ್ಯಾಟಿಬಿಲಿಟಿ ಆಫ್ ಇನ್ಫಾರ್ಮೇಶನ್ ಸಿಸ್ಟಮ್, ಮಾಹಿತಿಯ ಅಸಾಮರಸ್ಯ ಅಂತ ಹೇಳ್ತೀವಿ. ಬಿಕಾಸ್ when we go with manual, the information is different. When we go with computerized, the information is different. So there is no compatibility. ಅಂದ್ರೆ ಎರಡರಲ್ಲೂ ಸಾಮರಸ್ಯತೆ ಇರೋದಿಲ್ಲ. ಅಂದ್ರೆ ಮ್ಯಾನ್ಯುಯಲ್ ಆಗಿ ನಾವು ಒಂದು ಮಾಹಿತಿಯನ್ನ ಬರೆದಿರ್ತೀವಿ, ಆ ಮಾಹಿತಿ ಕಂಪ್ಯೂಟರ್ ಅಲ್ಲಿ ನಾವು ಫೀಡ್ ಮಾಡಿದಾಗ ತಪ್ಪಾಗಿ ನಾವು ಫೀಡ್ ಮಾಡಿರ್ಬೋದು, ಅದು ತಪ್ಪಾಗಿ ಅದು ತಗೊಂಡಿರ್ಬೋದು. ಸೊ ಅಂತ ಸಮಯದಲ್ಲಿ ಎರಡರ ಮಧ್ಯೆ ದ ಇನ್ಫಾರ್ಮೇಶನ್ ಅಲ್ಲಿ ಕಂಪ್ಯಾಟಿಬಿಲಿಟಿ ಅಂದ್ರೆ ಈಕ್ವಿಲಿನೆಸ್ ಬರೋದಿಲ್ಲ. ಕ್ವಾಲಿಟಿ ಅಂಡ್ ಕ್ವಾಂಟಿಟಿ ಅಪ್ರೋಚ್ ಕೊಂಡು ಗುಣಮಟ್ಟ ಮತ್ತು ಪ್ರಮಾಣ ಸಂಘರ್ಷ ಅಂತ ಹೇಳ್ತೀವಿ. ಸೊ ವೇರ್ ದೇರ್ ಇಸ್ ಕ್ವಾಲಿಟಿ, ದೇರ್ ವಿಲ್ we cannot concentrate on quantity, and where there is quantity we cannot concentrate on quality. So that is, quality and quantity will not go side by side. That is called approach conflict ಅಂತ ಹೇಳ್ತೀವಿ. ಅಂದ್ರೆ ಹೆಚ್ಚು ಜನ ಇದ್ದಾಗ ನಾವು ಕ್ವಾಲಿಟಿ ಆಫ್ ಇನ್ಫಾರ್ಮೇಶನ್ ನ ಕೊಡೋದಕ್ಕೆ ಸಾಧ್ಯವಾಗಲ್ಲ, ಅಥವಾ ಕಡಿಮೆ ಜನ ಇದ್ದಾಗ ನಾವು ಕ್ವಾಲಿಟಿ ಆಫ್ ಇನ್ಫಾರ್ಮೇಶನ್ ಕೊಡ್ಬೋದು, ಬಟ್ ಹ್ಯೂಮನ್ ರಿಸೋರ್ಸಸ್ ಇನ್ಫಾರ್ಮೇಶನ್ ಸಿಸ್ಟಮ್ ನ ನಾವು ಇಂಪ್ಲಿಮೆಂಟೇಷನ್ ಮಾಡಕ್ಕೆ ಕಷ್ಟವಾಗ್ಬೋದು. ಸೊ ಇನ್ ಸಚ್ ಎ ವೇ ದಟ್ ದೇರ್ ಈಸ್ ಸಮಥಿಂಗ್ ಕಾಲ್ಡ್ ಎಸ್ ಕಾನ್ಫ್ಲಿಕ್ಟ್ ಬಿಟ್ವೀನ್ ದೀಸ್ ಟು ಅಪ್ರೋಚಸ್. ಸೊ ದಟ್ ಈಸ್ ಒನ್ ಮೋರ್ ಬ್ಯಾರಿಯರ್. Absence of operating managers coordination. Operating managers ಸಹ ಆದೇಶದ ಅನುಪಸ್ಥಿತಿ ಅಂತ ಹೇಳ್ತೀವಿ. So operating managers coordination in the sense, the person who is there on the floor space. So ಫ್ಯಾಕ್ಟರಿಯಲ್ಲಿ ಕೆಲಸಗಾರರನ್ನ ನೋಡ್ಕೊಳ್ಳುವವನು ಆಪರೇಟಿಂಗ್ ಮ್ಯಾನೇಜರ್ ಆಗಿರ್ತಾನೆ. ಅವನ ಒಂದು ಸಹಕಾರ ಇಲ್ಲ ಅಂತ ಹೇಳಿದ್ರೆ ಹ್ಯೂಮನ್ ರಿಸೋರ್ಸಸ್ ಪ್ಲಾನಿಂಗ್ ವಿಲ್ ನಾಟ್ ಗೋ ಇನ್ ಎ ಸಕ್ಸಸ್ಫುಲ್ ವೇ. ಅದು ಒಂದು ಸೂಕ್ತ ಮಾರ್ಗದಲ್ಲಿ ಹೋಗೋದಿಲ್ಲ. ಸೊ ದೇರ್ ವಿಲ್ ಬಿ ಆಲ್ವೇಸ್ ಡಿಸ್ಕ್ರಿಪೆನ್ಸಿ ಇನ್ ಡೇಟಾ, ಡಿಸ್ಕ್ರಿಪೆನ್ಸಿ ಇನ್ ಪೇಮೆಂಟ್. Then this plan goes fail, and there is one more barrier. Identity crisis and many managers as well as human resources specialists. So ಇಷ್ಟೋ ಸಂದರ್ಭದಲ್ಲಿ ಒಂದು ಹ್ಯೂಮನ್ ರಿಸೋರ್ಸಸ್ ಇನ್ಫಾರ್ಮೇಶನ್ ಸಿಸ್ಟಮ್ಸೇ ಫೇಲ್ ಆಗುವಂತ ಒಂದು ಚಾನ್ಸಸ್ ಇರುತ್ತೆ. ದಟ್ ಮೈಟ್ ಬಿ ಎ ಕ್ರೈಸಿಸ್ ಆಲ್ಸೋ. ಒಂದು ದುರಂತ ಆಗ್ಬೋದು,
And many managers as well as human resources specialists also feels that HRIS might be a crisis for some aspects. Lack of support of top management. ಸೊ ಮೇಲ್ದರ್ಜೆ ಅಧಿಕಾರಿಗಳೇ ಸರಿಯಾದ ರೀತಿಯಾಗಿ ಕೆಲಸ ನಿರ್ವಹಿಸಿಲ್ಲ, ಸರಿಯಾಗಿ ಅವರು ಬೆಂಬಲ ಸಪೋರ್ಟ್ ಮಾಡಲಿಲ್ಲ ಅಂದಾಗ again this HRIS will go in a wrong way, then it will not be in a successful way. ಇದು ಸಹ ಒಂದು ಅಡೆತಡೆ ಆಗುತ್ತೆ. ಯಾವ ರೀತಿಯಾಗಿ ಅಂತ ಹೇಳಿದ್ರೆ, ಮೇಲ್ದರ್ಜೆ ಅಧಿಕಾರಿಗಳೇ ಹ್ಯೂಮನ್ ರಿಸೋರ್ಸ್ ಇನ್ಫಾರ್ಮೇಶನ್ ಸಿಸ್ಟಮ್ನ ಇಂಪ್ಲಿಮೆಂಟ್ ಮಾಡಲ್ಲ, ಅವರೇ ಅದಕ್ಕೆ ಹೆಚ್ಚಿನ ಡಿಸ್ಅಡ್ವಾಂಟೇಜಸ್ ನ ಎಕ್ಸ್ಪ್ರೆಸ್ ಮಾಡೋದಾಗ್ಲಿ, ಅಥವಾ ಡೇಟಾ ಸರಿಯಾಗಿ ಫೀಡ್ ಮಾಡದಿರ ಇರೋದಾಗ್ಲಿ, ಅಥವಾ ರಾಂಗ್ ಡಿಸಿಷನ್ಸ್ ತಗೊಳ್ಳೋದಾಗ್ಲಿ, ಇವೆಲ್ಲ ಮಾಡಿದಾಗ ಈ ಒಂದು HRIS ಸಕ್ಸಸ್ ಆಗಲ್ಲ. ಇನ್ಸಫಿಷಿಯಂಟ್ ಇನಿಷಿಯಲ್ ಎಫರ್ಟ್ಸ್. ಸೊ ಮುಖ್ಯವಾಗಿ ಸಮರ್ಪಕವಾದಂತಹ ಮೊದಲ ಒಂದು ಪ್ರಯತ್ನಗಳು ಸಮರ್ಪಕವಾಗಿರಲ್ಲ. ಅಂದ್ರೆ ಸೂಕ್ತವಾಗಿ HRIS ನ ಇಂಪ್ಲಿಮೆಂಟ್ ಮಾಡೋದಕ್ಕೆ ಏನೆಲ್ಲ ಎಫರ್ಟ್ಸ್ ಬೇಕು, ಏನೆಲ್ಲ ಒಂದು ಎಂಪ್ಲಾಯೀಸ್ ಅಥವಾ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ ಏನಿರ್ತಾರೆ ಅವರ ಒಂದು ಪ್ರಯತ್ನಗಳು ಬೇಕು, ಆ ಪ್ರಯತ್ನ ಸಮರ್ಪಕವಾಗಿರಲ್ಲ. ಯಾವಾಗ ಸಮರ್ಪಕವಾಗಿರಲ್ಲೋ ಆಗ HRIS ಫೇಲ್ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ರೆಸಿಸ್ಟೆನ್ಸ್ ಫ್ರಮ್ ಎಂಪ್ಲಾಯೀಸ್. ಹೊಸದಾಗಿ ಅಥವಾ ಹೊಸದನ್ನ ಒಪ್ಕೊಳ್ಳೋದಕ್ಕೆ ನೌಕರರಿಂದ ವಿರೋಧನ ವ್ಯಕ್ತಪಡಿಸ್ತಾರೆ. ಈ ರೀತಿ ವ್ಯಕ್ತಪಡಿಸಿದಾಗ ದೇ ಆರ್ ರೆಸಿಸ್ಟೆನ್ಸ್ ಟು ಚೇಂಜ್. ಅವರು ಬದಲಾವಣೆಗೆ ಒಪ್ಕೊಳ್ಳೋದಿಲ್ಲ. ಸೊ ಹಾಗಾಗಿ ದೇ ಆಲ್ವೇಸ್ ವಾಂಟ್ ಟು ಹ್ಯಾವ್ ಎ ಮ್ಯಾನ್ಯುಯಲ್ ಕೈಂಡ್ ರಾದರ್ ದೆನ್ ಕಂಪ್ಯೂಟರೈಸ್ ಕೈಂಡ್. ಮ್ಯಾನ್ಯುಯಲ್ ಆಗಿ ಆಗುವಂತ ಇನ್ಫಾರ್ಮೇಶನ್ಗೆ ಹೆಚ್ಚು ಒಲವನ್ನ ಕೊಡ್ತಾರೆ, ಕಂಪ್ಯೂಟರೈಸ್ ಕೈಂಡ್ಗೆ ಹೆಚ್ಚು ಒಲವನ್ನ ಕೊಡಲ್ಲ. ಕೋಆರ್ಡಿನೇಷನ್ ವಿತ್ ಅದರ್ ಮ್ಯಾನೇಜರಿಯಲ್ ಫಂಕ್ಷನ್ಸ್. ಸೊ ದಿಸ್ ಇಸ್ ಆಲ್ಸೋ ಒನ್ ಆಫ್ ದಿ ಬ್ಯಾರಿಯರ್. ಅಂದ್ರೆ ಬೇರೆ ಇತರೆ ನಿರ್ವಹಣಾ ಕಾರ್ಯಗಳ ಜೊತೆಗಿನ ಒಂದು ಸಹಕಾರತೆ HRIS ಇಂದ ಕೆಡುವಂತ ಸಾಧ್ಯತೆಗಳು ಹೆಚ್ಚಾಗಿರ್ಬೋದು. ಯಾವ ರೀತಿ ಅಂತ ಹೇಳಿದ್ರೆ, ಒಂದು ವೇಜಸ್ ಸರಿಯಾಗಿ ಆಗ್ಲಿಲ್ಲ ಅಂದ್ರೆ ಬೇರೆ ಡಿಪಾರ್ಟ್ಮೆಂಟ್ ಇರೋರು ಕೆಲಸ ಮಾಡದೇ ಇರ್ಬೋದು, ಅವ್ರಿಗೆ ಪ್ರಮೋಷನ್ ಕೊಡೋದು ಲೇಟ್ ಆಗ್ಬೋದು. ಸೊ ಮತ್ತು ಹಲವಾರು ತೊಂದರೆಗಳಿಗೆ ಅವ್ರು ಒಳಪಟ್ಟಾಗ ಬೇರೆ ಮ್ಯಾನೇಜರಿಯಲ್ ಫಂಕ್ಷನ್ಸ್, ಪ್ಲಾನಿಂಗ್ ಜೊತೆಗೆ ಆರ್ಗನೈಸಿಂಗ್ ಅಲ್ಲಿ ಇರ್ಬೋದು, ಸ್ಟಾಫಿಂಗ್ ಅಲ್ಲಿ ಇರ್ಬೋದು, ಡೈರೆಕ್ಟಿಂಗ್ ಅಲ್ಲಿ ಇರ್ಬೋದು, ಪ್ರಾಬ್ಲಮ್ಸ್ ಅರೈಸ್ ಆದಾಗ HRIS will not go in a good way. That is one more barrier ಅಂತ ಹೇಳ್ಬೋದು. Expensive and time consuming. See, HRIS cannot be implemented by the small organizations. ಸಣ್ಣ ಪ್ರಮಾಣದ ಸಂಘ ಸಂಸ್ಥೆಗಳು ಈ ಒಂದು ಸಿಸ್ಟಮ್ ನ ಇಂಪ್ಲಿಮೆಂಟ್ ಮಾಡಕ್ಕಾಗಲ್ಲ. ಬಿಕಾಸ್ ಇದು ಹೆಚ್ಚು ಎಕ್ಸ್ಪೆನ್ಸಿವ್. ಅಂದ್ರೆ ಏನು, ಹೆಚ್ಚು ಖರ್ಚಾಗುತ್ತೆ, ಮತ್ತೆ ಇಟ್ ಈಸ್ ಟೈಮ್ ಕನ್ಸ್ಯೂಮಿಂಗ್. HRIS cannot be implemented overnight. It takes its own time. ಸೊ ಒಂದ್ ವಾರ, ತಿಂಗಳೇ ಆಗ್ಬೋದು, ದೊಡ್ಡ ಸಂಸ್ಥೆಗಳಲ್ಲಿ ವರ್ಷಗಳೇ ಕಳಿಬಹುದು ಈ ಒಂದು ಸಿಸ್ಟಮ್ ನ ಇಂಪ್ಲಿಮೆಂಟ್ ಮಾಡೋದಕ್ಕೆ. Uncertainties. Sometimes there will be a possibility of some uncertainties in such a time. The HRIS may be a utter failure. ಕೆಲವೊಂದು ನಿರ್ದಿಷ್ಟವಾದಂತ ಏನು ಸಂದರ್ಭ ಅಂತ ಹೇಳ್ತೀವಿ ಅಂದ್ರೆ, ಊಹಿಸಲಾಗದಂತ ಸಂದರ್ಭದಲ್ಲಿ ಈ ಒಂದು ಮಾನವ ಸಂಪನ್ಮೂಲ ನಿರ್ವಹಣಾ ಮಾಹಿತಿ ಅಥವಾ ಸಿಸ್ಟಮ್ಸ್ ಅಂತ ಏನ್ ವ್ಯವಸ್ಥೆ ಅಂತ ಏನ್ ಹೇಳ್ತೀವಿ, ಈ ವ್ಯವಸ್ಥೆ ಅಡಿಯಲ್ಲಿ ಕೆಲವೊಂದು ಮಾಹಿತಿ ಸೋರೋಗುವಂತ ಸಾಧ್ಯತೆಗಳು ಇರುತ್ತೆ, ಮತ್ತೆ ಮಾಹಿತಿ ಕ್ರಾಶ್ ಆಗುವಂತ ಸಾಧ್ಯತೆಗಳು ಇರುತ್ತೆ, ಅಂದ್ರೆ ಡಿಲೀಟ್ ಆಗುವಂತ ಸಾಧ್ಯತೆಗಳು ಇರುತ್ತೆ. ಸೊ therefore HRIS might be not a successful one. Insufficient information. Some employees' information might not be completely loaded with HRIS. ಸೊ ಮಾನವ ಸಂಪನ್ಮೂಲ ಕ್ರೋಢೀಕೃತ ವ್ಯವಸ್ಥೆಯಲ್ಲಿ ಎಲ್ಲಾ ನೌಕರರ ಮಾಹಿತಿಯನ್ನ ಸಂಪೂರ್ಣವಾಗಿ ಶೇಖರಿಸಲಾಗಿಲ್ಲ. ಇದರಿಂದ ಕೆಲವು ತೊಂದರೆಗಳು ಆಗಬಹುದು. ಸೊ ಇದರಿಂದ HRIS ಸಕ್ಸಸ್ ಆಗೋದಕ್ಕೆ ಕಷ್ಟ ಆಗುತ್ತೆ. ಅಂಡರ್ ಯುಟಿಲೈಸೇಷನ್ ಆಫ್ ಮ್ಯಾನ್ ಪವರ್. ಸೊ ಇಫ್ ವಿ ಆರ್ ಕಂಪ್ಲೀಟ್ಲಿ ಡಿಪೆಂಡ್ ಆನ್ HRIS, then we are tracking the manpower through this software. ಈ ಒಂದು ವ್ಯವಸ್ಥೆ ಅಡಿಯಲ್ಲಿ ನಾವು ಒಂದು ಮಾನವ ಶಕ್ತಿಯನ್ನ ಟ್ರ್ಯಾಕ್ ಮಾಡ್ತಾ ಇರ್ತೀವಿ. ಆ ಒಂದು ಮಾಹಿತಿ ತಪ್ಪಾಗಿ ಕೊಟ್ಟಾಗ ಮಾನವ ಒಂದು ಶಕ್ತಿಯನ್ನ ನಾವು ಸರಿಯಾಗಿ ಟ್ರ್ಯಾಕ್ ಮಾಡಕ್ ಆಗಲ್ಲ ಅಂದಾಗ ದೇರ್ ವಿಲ್ ಬಿ ಎ ಪಾಸಿಬಿಲಿಟಿ ಆಫ್ ಅಂಡರ್ ಯುಟಿಲೈಸೇಷನ್ ಆಫ್ ಮ್ಯಾನ್ ಪವರ್. ಅಂದ್ರೆ ಮಾನವ ಶಕ್ತಿಯನ್ನ ಸಂಪೂರ್ಣವಾದಂತ ಬಳಕೆನ ನಾವು ಮಾಡ್ಕೊಳ್ಳೋದಕ್ಕೆ ಕಷ್ಟವಾಗ್ಬೋದು, ಅಥವಾ ಸಮರ್ಪಕವಾಗಿ ನಾವು ಬೆಳೆಸ್ಕೊಳ್ಳೋದಕ್ಕೆ ಆಗೋದಿಲ್ಲ. ಸೊ ದಟ್ ಈಸ್ ಒನ್ ಮೋರ್ ಬ್ಯಾರಿಯರ್. ಲ್ಯಾಕ್ ಆಫ್ ಎಜುಕೇಶನ್ ಅಂಡ್ ಸ್ಕಿಲ್ ಲೇಬರ್. ಕೌಶಲ್ಯಭರಿತ ಕೆಲಸಗಾರರನ್ನ ನಾವು ಗುರುತಿಸೋದಾಗ್ಲಿ ಅಥವಾ ಅವರಿಗೆ ಸರಿಯಾದಂತ ಶಿಕ್ಷಣ ಕೊಡೋದಾಗ್ಲಿ ಹ್ಯೂಮನ್ ರಿಸೋರ್ಸ್ ಇನ್ಫಾರ್ಮೇಶನ್ ಸಿಸ್ಟಮ್ ಅಲ್ಲೂ ಕೆಲವು ಸಹ
ಡಿಸ್ಅಡ್ವಾಂಟೇಜ್ ಆಗುತ್ತೆ. ಬಿಕಾಸ್ ಈ ವ್ಯವಸ್ಥೆ ಅಡಿಯಲ್ಲಿ ನಾವು ಯಾವ ರೀತಿಯಾಗಿ ಒಬ್ಬ ಸ್ಕಿಲ್ಡ್ ಲೇಬರ್ನ ಅನ್ಸ್ಕಿಲ್ಡ್ ಲೇಬರ್ನ ಕ್ಲಾಸಿಫೈ ಮಾಡ್ತೀವಿ, ಅವ್ನಿಗೆ ಯಾವ ತರವಾದಂಥ ಟ್ರೈನಿಂಗ್ನ ಅವಶ್ಯಕತೆ ಇದೆ, ಯಾವ ತರವಾಗಿ ಅವ್ನ ಡೆವಲಪ್ಮೆಂಟ್ ಆಗಬೇಕು ಅನ್ನೋ ಎಲ್ಲ ಮಾಹಿತಿಯನ್ನು ಆಟೋಮೆಟಿಕ್ ಆಗಿ ಸ್ಟೋರ್ ಮಾಡಿರ್ತೀವಿ. ಆ ಮಾಹಿತಿಯನ್ನೇ ತಪ್ಪಾಗಿ ಕೊಟ್ಟಲ್ಲಿ ಸ್ಕಿಲ್ಡ್ ಲೇಬರ್ನ ಐಡೆಂಟಿಫೈ ಮಾಡೋದು ಕಷ್ಟ ಆಗುತ್ತೆ, ಮತ್ತೆ ಅವನಿಗೆ ಸರಿಯಾದ ಶಿಕ್ಷಣನ ಕೊಡೋದಕ್ಕೂ ಕಷ್ಟವಾಗುತ್ತೆ. ದಟ್ ಈಸ್ ಇನ್ ಟರ್ಮ್ಸ್ ಆಫ್ ಟ್ರೈನಿಂಗ್ ಅಂಡ್ ಡೆವಲಪ್ಮೆಂಟ್. So to conclude, human resources planning has maintained its imperatives for several reasons. A growing awareness of the need to look into future. ಮಾನವ ಸಂಪನ್ಮೂಲ ಯೋಜನೆಯು ಒಂದು ಉತ್ಕೃಷ್ಟವಾದಂತಹ ವ್ಯವಸ್ಥೆ ಆಗಿದೆ. ಯಾಕೆ ಅಂತ ಹೇಳಿದ್ರೆ ಹಲವಾರು ಕಾರಣಕ್ಕೆ. ದ ಗ್ರೋಯಿಂಗ್ ಅವೇರ್ನೆಸ್, ಇಂದಿನ ಯುಗದಲ್ಲಿ ಹೆಚ್ಚು ಇದರ ಬಗ್ಗೆ ಜಾಗೃತರಾಗ್ತಾ ಇದ್ದಾರೆ. ಎ ಡಿಸೈರ್ ಟು ಎಕ್ಸೈಸ್ ಕಂಟ್ರೋಲ್ ಓವರ್ ಆಸ್ ಮೆನಿ ವೇರಿಯಬಲ್ಸ್, ಹೆಚ್ಚು ಏನಂತ ಹೇಳ್ತೀವಿ, ಹೆಚ್ಚು ಅಂಶಗಳ ಬಗ್ಗೆ ನಿಯಂತ್ರಣ ಸಾಧಿಸೋದಕ್ಕೆ human resources planning is ready to take up all such variables. That is a failure or a success one. The development of techniques which makes such planning possible. ಎಲ್ಲ ರೀತಿಯಾದಂಥ ಯೋಜನೆಗಳನ್ನ ಸರಿಯಾಗಿ ಅನುಷ್ಠಾನಗೊಳಿಸೋದ್ರಲ್ಲಿ ಹ್ಯೂಮನ್ ರಿಸೋರ್ಸಸ್ ಪ್ಲಾನಿಂಗ್ ನ ಪಾತ್ರ ಬಹಳ ಪ್ರಮುಖವಾಗಿದೆ. Therefore, in today's world, it has gained much prominence than any other topic. Now let us discuss some multiple choice questions based on today's session. Barriers to HRP are lack of support or wrong perception. So the option is both A and B. Barriers are support illandru agala, perception illandru agala. Employees resist dash. They resist to HRP, human resources planning na okkolodike avaru ishta padodilla. HRP suffering from dash information. HRP suffering from insufficient information. HRP suffering from lack of support from customers, top management, government or competitors. So it is none other than top management. HRP is dash and dash consuming. It is expensive and time consuming. These are the references for today's session. Ashwatappa, HRM McGraw-Hill Publications, and VSP Rao, Taxman Publications. Thanks for watching.